ಹೊಳೆನರಸೀಪುರ ಪಟ್ಟಣದ ಐತಿಹಾಸಿಕ ಹಿನ್ನೆಲೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಮಾರ್ಚ್ 13ರ ಗುರುವಾರ ನಡೆಯಲಿದ್ದು, ನವ ವಧುವಿನಂತೆ ಶೃಂಗಾರಗೊಂಡು ವೈಭವದಿಂದ ಕಂಗೊಳಿಸಬೇಕಿದ್ದ ಶ್ರೀಸ್ವಾಮಿಯ ಬ್ರಹ್ಮರಥಕ್ಕೆ ಹರಿದ ಹಾಗೂ ಮಾಸಿದ ಬಟ್ಟೆಗಳನ್ನು ತೊಡಿಸುವ ಮೂಲಕ ಶ್ರೀಸ್ವಾಮಿಯ ಭಕ್ತರಿಗೆ ಅವಮಾನ ಮಾಡಿರುವ ಜೊತೆಗೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಆಡಳಿತದಲ್ಲಿ ಮುಸ್ಲಿಮರ ಓಲೈಕೆ ಹೆಚ್ಚಿದೆ ಎಂಬ ಬಿಜೆಪಿಯವರ ಆರೋಪಕ್ಕೆ ಹಾಗೂ ರಥಕ್ಕೆ ಬಟ್ಟೆ ಹಾಕಲು ಮುಜರಾಯಿ ಇಲಾಖೆಯಲ್ಲಿಲ್ಲ ಹಣವೆಂಬ ಫೆಬ್ರವರಿ 17ರಂದು ಶಾಸಕ ಎಚ್ ಡಿ ರೇವಣ್ಣ ಅವರು ಮಾಡಿರುವ ಆರೋಪಕ್ಕೆ ಕೈಗನ್ನಡಿಯಂತಿದೆ. ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ 100 ವರ್ಷಗಳ ರಥವು ಬಳಕೆಗೆ ಯೋಗ್ಯವಾಗಿಲ್ಲವೆಂದು ತಜ್ಞರು ತಿಳಿಸಿದ ನಂತರ ಶಾಸಕ ಎಚ್ ಡಿ ರೇವಣ್ಣ ತೋರಿದ ವಿಶೇಷ ಕಾಳಜಿಯಿಂದ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡಿ ನುರಿತ ಶಿಲ್ಪಿಗಳಿಂದ ಕೆತ್ತನೆಯೊಂದಿಗೆ ಆಕರ್ಷಕವಾದ ರಥ ನಿರ್ಮಿಸಲಾಗಿತ್ತು. ಜೊತೆಗೆ 12 ವರ್ಷಗಳಿಂದ ಈ ರಥದಲ್ಲಿ ಶ್ರೀಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗುತ್ತಿತ್ತು. ಆದರೆ ರಥೋತ್ಸವ ನಡೆದ ನಂತರ ತಿಂಗಳುಗಳು ಕಳೆದರೂ ಬಿಸಿಲು ಮಳೆಯಿಂದ ರಕ್ಷಣೆಗೆ ಶೆಲ್ಟರ್ ನಿರ್ಮಿಸದೆ ಹಾಗೆ ಬಿಡಲಾಗುತ್ತಿತ್ತು. ಮಳೆಯಲ್ಲಿ ನೆಂದು ಬಿಸಿಲಲ್ಲಿ ಒಣಗಿ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತಿರುವ ರಥವೆಂಬ ಪ್ರತಿ ವರ್ಷ ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟಗೊಂಡು ಹಲವಾರು ದಿನಗಳು ಕಳೆದ ನಂತರ ಶೆಲ್ಟರ್ ನಿರ್ಮಿಸುತ್ತಿದ್ದ ಕಾರಣ ರಥವನ್ನು ಸಿಂಗರಿಸುವ ಬಟ್ಟೆಗಳು ಹಾಗೂ ಮರದ ಅಟ್ಟಣಿಗೆಗಳು ತನ್ನ ಅಸ್ತಿತ್ವ ಕಳೆದುಕೊಂಡಿದೆ. ಪಟ್ಟಣದ ಪ್ರಮುಖ ವೃತ್ತಗಳು, ರಸ್ತೆಗಳು ಹಾಗೂ ಜನ ಓಡಾಟ ಕಡಿಮೆ ಇರುವ ರಸ್ತೆಗಳನ್ನು ವಿದ್ಯುತ್ ದೀಪಗಳಿಂದ ಸಿಂಗರಿಸಿ ಅದರ ಬೆಳಕಿನಲ್ಲಿ ಪಟ್ಟಣವು ಪ್ರಜ್ವಲಿಸುವಂತೆ ಮಾಡಲಾಗಿದೆ. ಈ ಸಂಭ್ರಮಾಚರಣೆಯ ಕಾರಣಕರ್ತರಾದ ಶ್ರೀ ಬ್ರಹ್ಮರಥೋತ್ಸವದ ರಥವನ್ನು ಹರಿದ ಹಾಗೂ ಮಾಸಿದ ಬಟ್ಟೆಗಳಿಂದ ಸಿಂಗರಿಸಿರುವುದು ವ್ಯವಸ್ಥೆಯನ್ನು ಅಣಕಿಸುವಂತಿದೆ.